ಮೈಸೂರಿನ ಸಾಲಿಗ್ರಾಮದಲ್ಲಿ ಘನಘೋರ ದುರಂತವೊಂದು ಸಂಭವಿಸಿದೆ. ಇಬ್ಬರು ಮಕ್ಕಳನ್ನ ಕೊಂದು ತಾಯಿ ಆತ್ಮಹತ್ಯೆಗೆ ಯತ್ನವನ್ನ ಪಟ್ಟಿದ್ದಾರೆ. ಜವರೇಗೌಡನ ಕೊಪ್ಪಲ್ನಲ್ಲಿ ಈ ಹೃದಯ ವಿದ್ರಾವಕ ಘಟನೆ ನಡೆದಿರುವುದು. ಮೈಸೂರು ಜಿಲ್ಲೆಯ ಸಾಲಿಗ್ರಾಮ ತಾಲೂಕು. 3 ವರ್ಷದ ಧೃತಿ, 1.5 ವರ್ಷದ ದಿಶಾ ಹತ್ಯೆಯಾಗಿದೆ. ಮಕ್ಕಳ ಕುತ್ತಿಗೆಗೆ ನೇಣು ಬಿಗಿದು ಇಬ್ಬರು ಮಕ್ಕಳನ್ನ ತಾಯಿ ಕೊಲೆ ಮಾಡಿ ಬಳಿಕ ತಾನೂ ಕೂಡ ಆತ್ಮಹತ್ಯೆಗೆ ಯತ್ನವನ್ನ ಪಟ್ಟಿದ್ದಾರೆ. ವಿಷಯ ಗೊತ್ತಾಗ್ತಾ ಇದ್ದ ಹಾಗೆ ಪ್ರಿಯಾಂಕಳನ್ನ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಆಕೆಯ ಸ್ಥಿತಿಯೂ ಕೂಡ ಗಂಭೀರವಾಗಿದೆ. ಮೈಸೂರಿನ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. 6 ವರ್ಷದ ಹಿಂದೆ ಪ್ರಿಯಾಂಕಾ ಮತ್ತು ಅನಿಲ್ ಕುಮಾರ್ ಮದುವೆಯಾಗಿತ್ತು. ಆದರೆ ಈ ರೀತಿ ಮಕ್ಕಳನ್ನ ಕೊಂದು ತಾನೂ ಕೂಡ ಆತ್ಮಹತ್ಯೆಗೆ ಯತ್ನವನ್ನ ಪಡುವಂತಹ ಆ ಪರಿಸ್ಥಿತಿ ಈಕೆಗೆ ಯಾಕೆ ಬಂದೊದಗ್ತು, ಏನು ಕಾರಣ ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ಸಾಲಿಗ್ರಾಮ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೌಟುಂಬಿಕ ಕಲಹವ, ಬೇರೆ ಏನು ಕಾರಣ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕಿದೆ. ಪುಟ್ಟ ಮಕ್ಕಳು, ಇಬ್ಬರೂ ಮಕ್ಕಳಿಗೆ ನೇಣು ಬಿಗಿದು ಮೊದಲು ಹತ್ಯೆ ಮಾಡಿದ್ದಾರೆ. ಅದಾದಮೇಲೆ ತಾವು ಕೂಡ ಆತ್ಮಹತ್ಯೆಗೆ ಪ್ರಿಯಾಂಕಾ ಯತ್ನಿಸಿದ್ದಾರೆ.